ನೀವು ಯಾವತ್ತಾದ್ರೂ ಹೀಗ್ ಫೀಲ್ ಮಾಡಿದೀರಾ? ನೀವು ಒಂದ್ ಜಾಗದಲ್ಲಿದ್ರು ಯಾರು ನಿಮ್ ಕಡೆ ನೋಡಲ್ಲ, ನೀವು ಮಾತಾಡಿದ್ರು ಯಾರು ಕೇಳಿಸ್ಕೊಳ್ಳಲ್ಲ, ಅಥವಾ ನೀವು ಒಳ್ಳೆ ಕೆಲಸ ಮಾಡಿದ್ರು ಯಾರು ಅಪ್ರಿಶಿಯೇಟ್ ಮಾಡಲ್ಲ. ಆಮೇಲೆ ಬೇರೆ ಒಬ್ರು ಅದೇ ಜಾಗಕ್ಕೆ ಬಂದ್ರೆ ಅವರು ಬಂದ ತಕ್ಷಣ ಎಲ್ಲಾ ಅಟೆನ್ಷನ್ ಅವ್ರ ಮೇಲೆ ಹೋಗುತ್ತೆ. ಅವರು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಜನರು ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ತಾರೆ, ಅವರ ಪ್ರತಿ ಒಂದು ಮಾತನ್ನು ಫಾಲೋ ಮಾಡ್ತಾರೆ, ಅವರು ಹೋದ್ಮೇಲೆ ಕೂಡ ಅವರನ್ನ ಹೊಗಳ್ತಾರೆ. ಇದೆಲ್ಲ ಯಾಕಾಯ್ತು? ಯಾಕಂದ್ರೆ ಅವ್ರ ಹತ್ರ ಪವರ್ಫುಲ್ ಆರಾ ಇದೆ. ನೀವ್ ಯಾವತ್ತಾದ್ರೂ ನೋಟಿಸ್ ಮಾಡಿದೀರಾ? ಕೆಲವರು ಸಿಂಪಲ್ ಡ್ರೆಸ್ ಹಾಕೊಂಡಿದ್ರು ಅಥವಾ ಆರ್ಡಿನರಿ ಲುಕ್ ಇದ್ರು ಕೂಡ ತುಂಬಾ ಅಟ್ರಾಕ್ಟಿವ್ ಅನ್ಸ್ತಾರೆ. ಯಾಕೆ? ಮತ್ತೆ ಕೆಲವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಗೆ ತುಂಬಾ ಲೈಟ್ ಮತ್ತು ಫ್ರೆಶ್ ಫೀಲ್ ಅನ್ಸುತ್ತೆ. ಆದ್ರೆ ಇನ್ನು ಕೆಲವ್ರ ಜೊತೆ ಸ್ವಲ್ಪ ಹೊತ್ತು ಇದ್ರೆ ಸಾಕು ಇರಿಟೇಟ್ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಯಾವ್ದೋ ಮ್ಯಾಜಿಕ್ ಇಂದ ಅಲ್ಲ, ಇದೆಲ್ಲ ಅವರ ಆರಾ ಇಂದ. ಇವತ್ತಿನ ವಿಡಿಯೋದಲ್ಲಿ ಆರಾ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಆರಾ ಯಾಕೆ ವೀಕ್ ಆಗತ್ತೆ, ಮತ್ತೆ ಅದನ್ನ ಹೇಗೆ ಪ್ಯೂರ್ ಹಾಗೂ ಪವರ್ಫುಲ್ ಆಗಿಸಬಹುದು, ಜನರು ಆಟೋಮ್ಯಾಟಿಕ್ ಆಗಿ ನಿಮ್ ಕಡೆ ಅಟ್ರಾಕ್ಟ್ ಆಗ್ಬೇಕು, ನೀವ್ ಹೇಳೋ ಪ್ರತಿ ಒಂದು ಮಾತನ್ನು ಅವರು ಕೇರ್ಫುಲ್ ಆಗಿ ಕೇಳ್ಬೇಕು. ನಿನ್ನೆ ತನಕ ನಿಮ್ಮನ್ನ ಟೀಸ್ ಮಾಡ್ತಿದ್ದ ಜನನ ಇವತ್ತು ನಿಮ್ಮನ್ನ ಹೊಗಳೋ ಹಾಗೆ ಮಾಡ್ಬೇಕಂದ್ರೆ ಆರಾ ಬಗ್ಗೆ ತಿಳ್ಕೊಳ್ಳೋಣ. ಆರಾ ಅಂದ್ರೆ ನಿಮ್ಮ ಎನರ್ಜಿ, ನಿಮ್ಮ ಇನ್ಫ್ಲೂಯೆನ್ಸ್, ನಿಮ್ಮ ಪ್ರೆಸೆನ್ಸ್. ನೀವು ಅಲ್ಲಿ ಇಲ್ಲದಿದ್ರು ಕೂಡ ಜನರು ನಿಮ್ಮನ್ನ ನೆನ್ಪಿಟ್ಕೊಳ್ಳಂತಹ ಪ್ರೆಸೆನ್ಸ್. ಆರಾ ಅಂದ್ರೆ ನಿಮ್ಮ ವೈಬ್ರೇಷನ್ಸ್, ನಿಮ್ಮ ಪರ್ಸನಾಲಿಟಿ. ಇದು ಜನರನ್ನ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಆರಾ ಅಂದ್ರೆ ನಮ್ಮ ದೇಹದ ಸುತ್ತಲೂ ಇರುವ ಒಂದು ಇನ್ವಿಸಿಬಲ್ ಎನರ್ಜಿ ಲೇಯರ್. ಅದು ನಮ್ಮ ಇಮೋಷನ್ಸ್, ಥಾಟ್ಸ್, ಹೆಲ್ತ್, ಅವೇರ್ನೆಸ್ ಮತ್ತು ಮೆಂಟಲ್ ಸ್ಟೇಟ್ ನ ರಿಫ್ಲೆಕ್ಟ್ ಮಾಡುತ್ತೆ. ಸೈಂಟಿಫಿಕ್ ಆಗಿ ಇದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತಾರೆ. ಪ್ರತಿಯೊಬ್ಬ ಮನುಷ್ಯ, ಪ್ರಾಣಿ, ಗಿಡ ಮತ್ತು ಆಬ್ಜೆಕ್ಟ್ ಕೂಡ ತಮ್ಮದೇ ಆದ ಎನರ್ಜಿನ ರೇಡಿಯೇಟ್ ಮಾಡ್ತವೆ. ಇವಾಗ ಆರನ್ನ ವೈಫೈ ಸಿಗ್ನಲ್ಸ್ ಜೊತೆ ಕಂಪೇರ್ ಮಾಡಿ ನೋಡಿ. ಅವು ಕಣ್ಣಿಗೆ ಕಾಣಲ್ಲ, ಆದ್ರೆ ಎಂಟೈರ್ ಸಿಸ್ಟಮ್ ಅವುಗಳ ಮೇಲೆನೆ ರನ್ ಆಗುತ್ತೆ. ಅದೇ ತರ ಬಾಯಿಂದ ನೀವು ಏನ್ ಬೇಕಾದ್ರೂ ಹೇಳ್ಬಹುದು, ಆದ್ರೆ ನಿಮ್ಮ ಆರಾ, ನಿಮ್ಮ ಒಳಗಡೆ ನೀವು ನಿಜವಾಗಿ ಏನ್ ಫೀಲ್ ಮಾಡ್ತಿದ್ದೀರಾ ಅನ್ನೋದನ್ನ ರಿವೀಲ್ ಮಾಡುತ್ತೆ. ನೀವು ಒಂದು ಮಾತು ಕೂಡ ಆಡದೇ ಇದ್ರು ನೀವು ಯಾರು, ಒಳಗಿಂದ ಹೇಗಿದ್ದೀರಾ ಮತ್ತು ಯಾವ ತರದ ಎನರ್ಜಿನ ಕ್ಯಾರಿ ಮಾಡ್ತಿದ್ದೀರಾ ಅನ್ನೋದನ್ನ ಜಗತ್ತಿಗೆ ಹೇಳೋದು ನಿಮ್ಮ ಆರಾ. ಒಂದ್ಸಲ ಇಮ್ಯಾಜಿನ್ ಮಾಡಿ, ನೀವು ಫಸ್ಟ್ ಟೈಮ್ ಒಬ್ಬ ಹೊಸ ವ್ಯಕ್ತಿಯನ್ನ ಮೀಟ್ ಮಾಡ್ತೀರಾ. ಅವರು ಒಂದ್ ಮಾತು ಕೂಡ ಆಡ್ಸಲ್ಲ, ಜಸ್ಟ್ ಸ್ವಲ್ಪ ಸ್ಮೈಲ್ ಮಾಡ್ತಾರೆ. ಆದ್ರೆ ಯಾಕೋ ಗೊತ್ತಿಲ್ಲ, ಈ ವ್ಯಕ್ತಿ ತುಂಬಾ ಒಳ್ಳೆಯವರು, ಟ್ರಸ್ಟ್ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ. ಇದೆಲ್ಲ ಕೇವಲ ಇಲ್ಯೂಷನ್ನ? ಇಲ್ಲ, ಅದು ಆ ವ್ಯಕ್ತಿಯ ಆರಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಕಮ್ಯುನಿಕೇಟ್ ಮಾಡ್ತಿರುತ್ತೆ. ನೀವು ದೇವಸ್ಥಾನಗಳಲ್ಲಿ ಇರುವ ದೇವರುಗಳ ಫೋಟೋಗಳಲ್ಲಿ ಅಥವಾ ಮಹಾನ್ ವ್ಯಕ್ತಿಗಳ ಚಿತ್ರಗಳಲ್ಲಿ ಅವರ ಮುಖದ ಸುತ್ತ ಒಂದು ರೇಡಿಯನ್ಸ್ ಅಥವಾ ತಲೆ ಹಿಂದೆ ಒಂದು ಎನರ್ಜಿ ಸರ್ಕಲ್ ಅನ್ನ ನೋಡಿರಬಹುದು. ಅದು ಅವರ ಆರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೆಲವೊಮ್ಮೆ ನಿಮ್ಮ ಹೆಸರು ಕೇಳಿದ ತಕ್ಷಣ ಜನರು ಸ್ಮೈಲ್ ಮಾಡ್ತಾರೆ, ಮತ್ತೆ ಕೆಲವೊಮ್ಮೆ ನೀವು ಒಂದು ಮಾತು ಕೂಡ ಆಡದೇ ಇದ್ರು ನಿಮ್ಮ ಪ್ರೆಸೆನ್ಸ್ ಗೆ ಜನರು ರಿಯಾಕ್ಟ್ ಮಾಡ್ತಾರೆ. ಇದೆಲ್ಲ ನಿಮ್ಮ ಆರದ ಪವರ್. ನಿಮ್ಮ ಆರ ಪ್ಯೂರ್ ಮತ್ತು ಪವರ್ಫುಲ್ ಆಗಿದ್ರೆ ದುಃಖದಲ್ಲಿರುವ ವ್ಯಕ್ತಿ ಕೂಡ ನಿಮ್ಮ ಹತ್ರ ಬಂದಾಗ ಮನಸ್ಸಿಗೆ ಒಂದು ಶಾಂತಿ ಅನುಭವಿಸ್ತಾರೆ. ಆದ್ರೆ ನಿಮ್ಮ ಆರಾ ವೀಕ್ ಆಗಿದ್ರೆ ಬೇರೆಯವರ ನೆಗೆಟಿವ್ ಎನರ್ಜಿ ನಿಮ್ಮನ್ನೇ ವೀಕ್ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಆರಾ ಅಂದ್ರೆ ಯಾವ್ದೋ ಮ್ಯಾಜಿಕ್ ಅಲ್ಲ, ಅದು ನಿಮ್ಮ ಜೀವನದ ಪ್ರತಿಬಿಂಬ. ನಿಮ್ಮ ಥಾಟ್ಸ್, ನಿಮ್ಮ ಹ್ಯಾಬಿಟ್ಸ್ ಮತ್ತು ನಿಮ್ಮ ಲೈಫ್ ಸ್ಟೈಲ್ ಇವೆಲ್ಲ ಸೇರಿ ನಿಮ್ಮ ಆರಾನ ಕ್ರಿಯೇಟ್ ಮಾಡ್ತವೆ. ನಿಮ್ಮ ಆರಾ ಎಷ್ಟು ಪವರ್ಫುಲ್ ಇರುತ್ತೋ ಅಷ್ಟು ನಿಮ್ಮ ಪರ್ಸನಾಲಿಟಿ ಪವರ್ಫುಲ್ ಆಗುತ್ತೆ. ಜನರು ನಿಮ್ಮ ವರ್ಡ್ಸ್ಗೆ ಅಲ್ಲ, ಮೊದಲು ನಿಮ್ಮ ಎನರ್ಜಿಗೆ ಅಟ್ರಾಕ್ಟ್ ಆಗ್ತಾರೆ. ಆರನ್ನ ನೋಡೋದು ಎಲ್ರಿಗೂ ಸಾಧ್ಯ ಆಗದೆ ಇರಬಹುದು, ಆದ್ರೆ ಅದನ್ನ ಫೀಲ್ ಮಾಡೋದು ಎಲ್ರಿಗೂ ಸಾಧ್ಯ. ಪ್ರತಿ ಆರಾಗೂ ಒಂದು ಕಲರ್ ಇರುತ್ತೆ. ಆ ಕಲರ್ಸ್ ನಮ್ಮ ಥಾಟ್ಸ್, ಎಮೋಷನ್ಸ್ ಮತ್ತು ಎನರ್ಜಿ ಲೆವೆಲ್ಸ್ ನ ರಿಫ್ಲೆಕ್ಟ್ ಮಾಡ್ತವೆ. ಆರಾ ಅಂದ್ರೆ ಒಂದು ಕಲರ್ ಮಾತ್ರ ಅಲ್ಲ, ಅದರಲ್ಲಿ ಹಲವು ಕಲರ್ಸ್ ಇರಬಹುದು, ಆದ್ರೆ ಒಂದು ಮೇನ್ ಕಲರ್ ಇರುತ್ತೆ. ಅದೇ ನಿಮ್ಮ ಲೈಫ್ ನ ಕರೆಂಟ್ ಸ್ಟೇಟ್ ನ ಇಂಡಿಕೇಟ್ ಮಾಡುತ್ತೆ. ನಿಮ್ಮ ಆರಾ ಬದಲಾದ ಹಾಗೆ ಈ ಕಲರ್ಸ್ ಕೂಡ ಚೇಂಜ್ ಆಗ್ತವೆ. ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಫೋಟೋ ನೋಡಿ ಆರಾ ಕಲರ್ಸ್ ನ ಮತ್ತೆ ಮೀನಿಂಗ್ಸ್ ನ ಈಸಿಯಾಗಿ ತಿಳ್ಕೊಳ್ಬಹುದು. ಇದಲ್ಲದೆ ರಷ್ಯಾದಲ್ಲಿ ಆರಾ ಬಗ್ಗೆ ತುಂಬಾ ರಿಸರ್ಚ್ ನಡೆದಿದೆ. ಆ ರಿಸರ್ಚ್ ಅಲ್ಲಿ ಮನುಷ್ಯನ ಮೂಡ್, ಹೆಲ್ತ್ ಮತ್ತು ಥಾಟ್ಸ್ ಬದಲಾದ ಹಾಗೆ ಅವನ ಆರಾ ಕೂಡ ಬದಲಾಗತ್ತೆ ಅಂತ ಕಂಡುಹಿಡಿದಿದ್ದಾರೆ. ಆದ್ರೆ ಈಗ ಇಂಪಾರ್ಟೆಂಟ್ ಕ್ವಶನ್, ನಿಮ್ಮ ಆರಾ ಯಾಕೆ ಪವರ್ಫುಲ್ ಇಲ್ಲ? ಮೊದಲು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಜನರು ನಿಮ್ಮನ್ನ ಯಾಕೆ ಇಗ್ನೋರ್ ಮಾಡ್ತಾರೆ, ನೀವು ಹೇಳುವ ಮಾತನ್ನ ಯಾಕೆ ಸೀರಿಯಸ್ ಆಗಿ ತಗೊಳ್ಳಲ್ಲ, ನಿಮ್ಗೆ ಯಾಕೆ ರೆಸ್ಪೆಕ್ಟ್ ಸಿಗಲ್ಲ, ಇದಕ್ಕೆಲ್ಲ ಒಂದೇ ಒಂದು ಕಾರಣ, ನೀವು ಇನ್ನೂ ನಿಮ್ಮನ್ನ ರೆಸ್ಪೆಕ್ಟ್ ಮಾಡೋಕೆ ಕಲ್ತಿಲ್ಲ. ನೀವು ನಿಮ್ಮ ಬಗ್ಗೆ ಒಳಗಡೆ ಏನ್ ನಂಬ್ತಿರೋ ಅದನ್ನೇ ಜಗತ್ತು ನಿಮ್ಮ ಬಗ್ಗೆ ನಂಬುತ್ತೆ. ನೀವೇ ನಿಮ್ಮನ್ನ ವೀಕ್ ಅಂತ ಅನ್ಕೊಂಡ್ರೆ ಜಗತ್ತು ನಿಮ್ಮನ್ನ ಇನ್ನೂ ವೀಕ್ ಮಾಡುತ್ತೆ. ನೀವೇ ನಿಮ್ಮನ್ನ ವ್ಯಾಲ್ಯೂ ಇಲ್ಲ ಅಂತ ಅನ್ಕೊಂಡ್ರೆ ಜಗತ್ತು ಕೂಡ ನಿಮ್ಗೆ ವ್ಯಾಲ್ಯೂ ಕೊಡೋದನ್ನ ನಿಲ್ಸ್ಬಿಡುತ್ತೆ. ನಿಮ್ಮ ಆರಾ ನಿಮ್ಮ ಮೈಂಡ್ ಇಂದ ಶುರುವಾಗುತ್ತೆ. ನಮ್ಮ ಫೇಸ್ ನಮ್ಮ ಥಾಟ್ಸ್ ನ ಮಿರರ್. ನೀವು ನಿಮ್ ಬಗ್ಗೆ ಏನ್ ಯೋಚಿಸ್ತೀರೋ ಅದೆಲ್ಲ ನಿಮ್ಮ ಫೇಸ್ ಮೇಲೆ ಕಾಣಿಸುತ್ತೆ. ನಿಮ್ಮ ಮೈಂಡ್ ಮತ್ತೆ ಮತ್ತೆ ನಾನು ವೀಕ್ ಅಂತ ಹೇಳಿದ್ರೆ ಅದೇ ನಿಮ್ಮ ಫೇಸ್ ಮೇಲೆ ಕಾಣಿಸೋಕೆ ಶುರು ಆಗುತ್ತೆ. ನಿಮ್ಗೆ ಕಾನ್ಫಿಡೆನ್ಸ್ ಇಲ್ದಾಗ, ನಿಮ್ಗೆ ಭಯ ಇದ್ದಾಗ ನಿಮ್ಮ ಎದುರಿನ ವ್ಯಕ್ತಿ ಕೇಳ್ದೇನೆ ಅರ್ಥ ಮಾಡ್ಕೊಳ್ತಾನೆ ನೀವು ಆಲ್ರೆಡಿ ಗಿವ್ ಅಪ್ ಮಾಡಿದೀರಾ ಅಂತ. ಆಮೇಲೆ ಇದೇ ಫೇಸ್, ಇದೇ ಫಿಯರ್ಫುಲ್ ಬಾಡಿ ಗೆಸ್ಟ್ಯೂಸ್
ಜನರಿಗೆ ನಿಮ್ಮನ್ನ ಟೀಸ್ ಮಾಡೋಕೆ ಮತ್ತೆ ನಿಮ್ಮನ್ನ ಕೆಳಗಿಟ್ಟು ನೋಡೋಕೆ ಪರ್ಮಿಷನ್ ಕೊಡುತ್ತೆ. ಈಗ ಒಂದ್ಸಲ ಇಮ್ಯಾಜಿನ್ ಮಾಡಿ, ನಿಮ್ಮ ಫೇಸ್ ರೇಡಿಯನ್ಸ್ ಇಂದ ಗ್ಲೋ ಆಗ್ತಿದ್ರೆ ಏನಾಗಬಹುದು? ಜನರು ನಿಮ್ಮನ್ನ ನೋಡಿ ಈ ವ್ಯಕ್ತಿಯಲ್ಲಿ ಏನೋ ಸ್ಪೆಷಲ್ ಇದೆ ಅಂತ ಹೇಳಿದ್ರೆ ಏನಾಗಬಹುದು? ಆದ್ರೆ ಈಗ ಪ್ರಶ್ನೆ, ಇದನ್ನ ಹೇಗ್ ಚೇಂಜ್ ಮಾಡೋದು? ನೀವು ಒಳಗಡೆ ನಿಮ್ ಬಗ್ಗೆ ಕ್ರಿಯೇಟ್ ಮಾಡ್ಕೊಂಡಿರುವ ಇಮೇಜ್ ಒಂದಿನದಲ್ಲಿ ಕ್ರಿಯೇಟ್ ಆಗಿಲ್ಲ. ಹಾಗಾಗಿ ಅದು ಒಂದೊಂದು ಥಾಟ್ ಮೂಲಕ ನಿಧಾನವಾಗಿ ಬದಲಾಗುತ್ತೆ. ಮತ್ತು ಇದನ್ನ ಚೇಂಜ್ ಮಾಡೋ ಮೊದಲ ವಿಧಾನ ಸೆಲ್ಫ್ ಟಾಕ್, ಅಂದ್ರೆ ನಿಮ್ ಜೊತೆ ನೀವು ಮಾತಾಡೋದು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಜೊತೆ ನೀವು ಮಾತಾಡಿ, ನಾನು ಪವರ್ಫುಲ್, ನಾನು ಬ್ಯೂಟಿಫುಲ್, ನಾನು ಇಂಟೆಲಿಜೆಂಟ್, ನನ್ನೊಳಗೆ ಪೀಸ್ ಇದೆ, ಈ ತರ ಅಫರ್ಮೇಷನ್ಸ್ ಹೇಳಿ. ಮೊದಲು ಇದು ಸ್ವಲ್ಪ ಸ್ಟ್ರೇಂಜ್ ಅಂತ ಅನ್ಸುತ್ತೆ, ಆದ್ರೆ ನನ್ನನ್ನ ನಂಬಿ ಕೇವಲ 15ರಿಂದ 20 ದಿನಗಳಲ್ಲಿ ನಿಮ್ಮೊಳಗಿರುವ ಆ ವೀಕ್ ವ್ಯಕ್ತಿ ನಿಧಾನವಾಗಿ ಸಾಯೋಕೆ ಶುರುವಾಗ್ತಾನೆ. ಅವನ ಜಾಗದಲ್ಲಿ ಹೊಸ ರೇಡಿಯಂಟ್ ಪರ್ಸನಾಲಿಟಿ ಹುಟ್ಟುತ್ತೆ. ಆ ಪರ್ಸನಾಲಿಟಿನ ಆರಾನ ಜನರು ಗಮನಿಸೋಕೆ ಶುರು ಮಾಡ್ತಾರೆ. ಆದ್ರೆ ಈಗ ಪ್ರಶ್ನೆ, ಆರಾ ಯಾಕೆ ವೀಕ್ ಅಥವಾ ಸ್ಪಾಯಿಲ್ ಆಗುತ್ತೆ? ನೀವು ಯಾವಾಗ್ಲೂ ಆಂಗ್ಸೈಟಿ, ಫಿಯರ್, ಜೆಲಸಿ ಅಥವಾ ಆಂಗರ್ ಇಂದ ಬದುಕ್ತಿದ್ರೆ ನಿಮ್ಮ ಆರಾ ನಿಧಾನವಾಗಿ ವೀಕ್ ಆಗುತ್ತೆ. ಪ್ರತಿದಿನ ನೆಗೆಟಿವ್ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ, ಸಾಕಷ್ಟು ನಿದ್ದೆ ಮಾಡದೇ ಇದ್ರೆ, ಮೆಡಿಟೇಷನ್, ಪ್ರಾಣಾಯಾಮ ಅಥವಾ ಸೆಲ್ಫ್ ಕೇರ್ ಪ್ರಾಕ್ಟೀಸ್ ಮಾಡದೇ ಇದ್ರೆ, ಅಥವಾ ಹೆಚ್ಚು ಸ್ಕ್ರೀನ್ ಟೈಮ್ ಮತ್ತು ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿದ್ರೆ, ಇವೆಲ್ಲ ಸೇರಿ ನಿಮ್ಮ ಆರಾನ ವೀಕ್ ಮಾಡುತ್ತೆ. ಆರಾ ವೀಕ್ ಆಗಿದ್ರೆ ನೀವು ಬೇಗ ಟಯರ್ಡ್ ಆಗ್ತೀರಾ. ಜನರು ನಿಮ್ಮ ಹತ್ರ ಬರೋದನ್ನ ಅವಾಯ್ಡ್ ಮಾಡ್ತಾರೆ. ಬೇರೆಯವರ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಬೇಗ ಎಫೆಕ್ಟ್ ಮಾಡುತ್ತೆ. ಯಾವ ಕೆಲಸವನ್ನ ಮಾಡೋಕೆ ಮನ್ಸಿರೋಲ್ಲ. ನಿಮ್ಮ ಯೋಚನೆ ಕೂಡ ನೆಗೆಟಿವ್ ಡೈರೆಕ್ಷನ್ಗೆ ಹೋಗೋಕೆ ಶುರು ಮಾಡುತ್ತೆ. ಈಗ ಪ್ರಶ್ನೆ, ನಿಮ್ಮ ಆರಾ ಡರ್ಟಿ ಆಗಿದ್ರೆ ಅದನ್ನ ಕ್ಲೀನ್ ಮಾಡೋದು ಹೇಗೆ? ಆರಾನ ಕ್ಲೀನ್ ಮಾಡೋಕೆ ತುಂಬಾ ವಿಧಾನಗಳಿವೆ, ಆದ್ರೆ ಇವತ್ ನಾನ್ ನಿಮ್ಗೆ 5 ಪವರ್ಫುಲ್ ರೂಲ್ಸ್ ನ ಹೇಳ್ತೀನಿ. ಫಸ್ಟ್ ಪಾಯಿಂಟ್, ಮೆಡಿಟೇಷನ್. ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋಕೆ ತುಂಬಾ ವಿಧಾನಗಳಿವೆ, ಆದ್ರೆ ಸುಲಭವಾದ ವಿಧಾನ ಅಂದ್ರೆ ನಿಮ್ಮ ಉಸಿರಿನ ಮೇಲೆ ಫೋಕಸ್ ಮಾಡಿ ಮತ್ತು ನಿಮ್ಮ ಮೈಂಡ್ ನ ಕಾನ್ಸಂಟ್ರೇಟ್ ಮಾಡಿ. ನೀವು ಪ್ರತಿ ಸಲ ಉಸಿರನ್ನ ಒಳಗೆಳೆದಾಗ ಪಾಸಿಟಿವ್ ಎನರ್ಜಿ ನಿಮ್ಮೊಳಗೆ ಬರ್ತಿದೆ ಅಂತ ಫೀಲ್ ಮಾಡಿ. ಮತ್ತೆ ಪ್ರತಿ ಸಲ ಉಸಿರು ಹೊರಗೆ ಬಿಟ್ಟಾಗ ಫಿಯರ್, ಆಂಗ್ಸೈಟಿ, ಆಂಗರ್ ಮತ್ತು ನೆಗೆಟಿವ್ ಥಾಟ್ಸ್ ನಿಮ್ಮನ್ನ ಬಿಟ್ಟು ಹೊರಗೆ ಹೋಗ್ತಿವೆ ಅಂತ ಇಮ್ಯಾಜಿನ್ ಮಾಡಿ. ಸೆಕೆಂಡ್ ಪಾಯಿಂಟ್, ವಿಜುವಲೈಸೇಷನ್. ನಮ್ಮ ಇಮ್ಯಾಜಿನೇಷನ್ಗೆ ಅದ್ಭುತವಾದ ಶಕ್ತಿ ಇದೆ. ಕಣ್ಮುಚ್ಚಿ ಒಂದು ಡೀಪ್ ಬ್ರೀತ್ ತಗೊಳ್ಳಿ. ಬೆಳಗಿನ ಸೂರ್ಯನ ಬೆಳಕು ನಿಮ್ಮ ಸುತ್ತ ಎಲ್ಲಾ ಕಡೆ ಹರಿದಿದೆ ಅಂತ ಇಮ್ಯಾಜಿನ್ ಮಾಡಿ. ಆ ಬೆಳಕು ನಿಮ್ಮೊಳಗಿರುವ ಎಲ್ಲಾ ನೆಗೆಟಿವಿಟಿ, ಆಂಗ್ಸೈಟಿ ಮತ್ತು ಫಿಯರ್ ನ ಹೊರಗೆ ಎಳಿತಿದೆ ಅಂತ ಫೀಲ್ ಮಾಡಿ. ನೀವು ಸ್ಟ್ರಾಂಗ್, ಹ್ಯಾಪಿ ಮತ್ತು ಎನರ್ಜೆಟಿಕ್ ಆಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ವಿಜುವಲೈಸೇಷನ್ ನ ಯಾವ ಟೈಮ್ ಅಲ್ಲಿ ಬೇಕಿದ್ರೂ ಪ್ರಾಕ್ಟೀಸ್ ಮಾಡಬಹುದು. ಅದಕ್ಕೆ ಬೇಕಾಗಿರೋದು ಒಂದು ಶಾಂತವಾದ ಪ್ಲೇಸ್ ಮಾತ್ರ. ಪಾಯಿಂಟ್ ನಂಬರ್ 3, ವಾಟರ್. ಪ್ರಾಚೀನ ಕಾಲದಿಂದಲೂ ನೀರು ಆರಾನ ಶುದ್ಧ ಮಾಡುತ್ತೆ ಅಂತ ನಂಬಲಾಗಿದೆ. ಪ್ರತಿದಿನ ಸ್ನಾನ ಮಾಡುವಾಗ ಆ ನೀರಿಗೆ ಒಂದು ಇಂಟೆನ್ಷನ್ ಕೊಡಿ. ಈ ನೀರು ನನ್ನ ಆರಾನ ಕ್ಲೀನ್ ಮಾಡ್ತಿದೆ. ಪ್ರತಿ ಹನಿ ನೀರು ನಿಮ್ಮ ದೇಹದ ಜೊತೆಗೆ ನಿಮ್ಮ ಮನಸ್ಸಲ್ಲಿರುವ ನೆಗೆಟಿವಿಟಿ, ಫಿಯರ್ ಮತ್ತು ಬ್ಯಾಡ್ ಥಾಟ್ಸ್ ನ ಕೂಡ ತೊಳೆದು ಹೋಗ್ತಿದೆ ಅಂತ ಫೀಲ್ ಮಾಡಿ. ಸೈನ್ಸ್ ಪ್ರಕಾರ ವಾಟರ್ಗೆ ಅದರದೇ ಆದ ಮೆಮೊರಿ ಪವರ್ ಇದೆ. ನೀವು ನೀರಿಗೆ ಯಾವ ಇಂಟೆನ್ಷನ್ ಕೊಡ್ತೀರೋ ಅದೇ ಎನರ್ಜಿನ ಅದು ಕ್ಯಾರಿ ಮಾಡುತ್ತೆ. ಅದಕ್ಕೆ ಪ್ರತಿ ಸಲ ನೀರು ಕುಡಿಯುವಾಗ ಈ ನೀರು ಪಾಸಿಟಿವಿಟಿ ಮತ್ತು ಎನರ್ಜಿಯಿಂದ ತುಂಬಿದೆ ಅಂತ ಹೇಳಿ ನಂತರ ನೀರನ್ನ ಸಿಪ್ ಬೈ ಸಿಪ್ ನಿಧಾನವಾಗಿ ಕುಡೀರಿ. ಫೋರ್ತ್ ಪಾಯಿಂಟ್, ನೇಚರ್. ನೇಚರೇ ಯೂನಿವರ್ಸ್ ನ ಅತ್ಯಂತ ಶುದ್ಧವಾದ ಶಕ್ತಿ. ದಿನದಲ್ಲಿ ಸ್ವಲ್ಪ ಟೈಮ್ ಸಿಕ್ಕರೆ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಮರದ ಕೆಳಗೆ ಕೂತ್ಕೊಳ್ಳಿ, ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡೀರಿ, ಅಥವಾ 10 ಮಿನಿಟ್ಸ್ ಸೂರ್ಯನ ಬೆಳಕಲ್ಲಿ ನಿಲ್ಲಿ. ನೀವು ನೇಚರ್ ಜೊತೆ ಎಷ್ಟು ಕನೆಕ್ಟ್ ಆಗ್ತಿರೋ ಅಷ್ಟು ನಿಮ್ಮ ಆರಾ ಪೀಸ್ ಮತ್ತು ರೇಡಿಯನ್ಸ್ ಇಂದ ತುಂಬುತ್ತೆ. ಫಿಫ್ತ್ ಪಾಯಿಂಟ್, ನಿಮ್ಮ ಕಂಪನಿನ ಚೇಂಜ್ ಮಾಡಿ. ಆರಾ ಒಂದು ಸ್ಪಾನ್ ತರ, ಅದರ ಸುತ್ತಮುತ್ತಲಿರುವ ಎನರ್ಜಿನ ಅದು ಅಬ್ಸಾರ್ಬ್ ಮಾಡುತ್ತೆ. ಅದಕ್ಕೆ ನೆಗೆಟಿವ್ ಜನರಿಂದ ದೂರ ಇರಿ. ನಿಮ್ಮನ್ನು ಅಪ್ಲಿಫ್ಟ್ ಮಾಡುವ ಜನರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿ. ಟಿವಿ, ಸೋಷಿಯಲ್ ಮೀಡಿಯಾ ಮತ್ತು ಮ್ಯೂಸಿಕ್ ಕೂಡ ನಿಮ್ಮ ಆರಾ ಮೇಲೆ ಪ್ರಭಾವ ಬೀರ್ತವೆ.